ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು 45 ಸಿನಿಮಾನ ನೋಡ್ಕೊಂಡ್ಬಂದೆ. ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಅರ್ಜುನ್ ಜನ್ಯ ಸರ್ ಅವರ ಫಸ್ಟ್ ಡೈರೆಕ್ಷನ್ನು, ನಮ್ಮ ರಮೇಶ್ ರೆಡ್ಡಿ ಸರ್ ಅವರ ನಿರ್ಮಾಣದ ಈ 45 ಸಿನಿಮಾ ಇಂದು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನಿನ್ನೆ ಪ್ರೀಮಿಯರ್ ಶೋ ಇತ್ತು. ನಾನು ನಿನ್ನೆ ಪ್ರೀಮಿಯರ್ ಶೋಗೆ ವಿಸಿಟ್ ಮಾಡಿದ್ದೆ. ನಮ್ಮ ದಾವಣಗೆರೆಯಲ್ಲಿ ಕೂಡ ಪ್ರೀಮಿಯರ್ ಶೋ ಅರೇಂಜ್ ಮಾಡಿದ್ರು, ನೋಡಿದ್ದೆ. 45 ಸಿನಿಮಾಗೆ ಅದ್ಭುತ ರೆಸ್ಪಾನ್ಸು ಸಿಗ್ತಾ ಇದೆ. ಅದೇನು ಹೇಳ್ತಾರೆ ಆ ಕೊನೆಯ 20 ನಿಮಿಷ, ಅದನ್ನು ಥಿಯೇಟ್ರಲ್ಲಿ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅರ್ಜುನ್ ಜನ್ಯ ಸರ್ ಅವರು ಮುಂಚೆಯಿಂದನೂ ಹೇಳ್ತಾಯಿದ್ರು, ನಾನೊಬ್ಬ ಅಭಿಮಾನಿಯಾಗಿ ಈ ಸಿನಿಮಾ ಮಾಡಿದ್ದೀನಿ ಅಂತ. ಆ ಮಾತನ್ನ ಈ ಸಿನಿಮಾ ತೆರೆ ಮೇಲೆ ನೋಡಿದಾಗಂತೂ ಪಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಅಭಿಮಾನಿ ತನ್ನ ಹೀರೋಗೆ ಯಾವ ರೀತಿ ಕತೆ ಮಾಡಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೋ ಎಲ್ಲನೂ ಅರ್ಜುನ್ ಜನ್ಯ ಸರ್ ಅವರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದರಲ್ಲೂ ಉಪೇಂದ್ರ ಸರ್ ಅವರ ವಿಭಿನ್ನ ರೀತಿಯಾದಂತಹ ಲುಕ್ಕು, ನಮ್ಮ ಶಿವಣ್ಣ ಅವರು ಅಂತೂ ಏಜೇ ಆಗಲ್ಲ ಬಿಡಿ ಸರ್. ನಿಮಗಂತೂ ಅವ್ರ ಬಗ್ಗೆ ಮಾತಾಡ್ತಾ ಕೂತ್ರೆ ಟೈಮೇ ಆಗಲ್ಲ. ಇನ್ನೂ ಅಂದರೆ ಟೈಮೇ ಆಗಲ್ಲ ಅನ್ನೋದ್ರೆ ಇನ್ನೂ ಸಾಕಾಗಲ್ಲ ಟೈಮು. ಅದ್ಭುತವಾದಂತಹ ಸಿನಿಮಾನ ಅಭಿಮಾನಿಗಳಿಗೆ ಕೊಟ್ಟಿದ್ದೀರಾ ಅರ್ಜುನ್ ಜನ್ಯ ಸರ್ ಅವರು. ಫಸ್ಟ್ ಫಿಲಮು, ಫಸ್ಟ್ ಡೈರೆಕ್ಷನಲ್ಲಿ ಗೆದ್ದಿದ್ದೀರಾ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಮೇಶ್ ರೆಡ್ಡಿ ಸರ್ ಅವರು ಅರ್ಜುನ್ ಜನ್ಯ ಸರ್ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಈಡೇರಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಈಗ ಪ್ರೊಡ್ಯೂಸರ್ ಇಲ್ಲದೆ ಡೈರೆಕ್ಟ್ರು ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲದೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರು ಫಸ್ಟ್ ಫಿಲಮ್ ತೋರಿಸಿ ಫಿಲಮ್ ಮಾಡಿದ್ದಾರೆ. ಅದನ್ನ ಹೇಳಬೇಕಿತ್ತು. ವಿಜುವಲ್ ಎಫೆಕ್ಟ್ಸು ಟಾಪ್ ನ್ಯಾಚಲ್ಲಿದೆ. ನಾನು ಮುಂಚೆನೇ ರಿವ್ಯೂವಲ್ಲೂ ಕೂಡ, ಅಂದರೆ ಟ್ರೈಲರ್ ರಿವ್ಯೂವಲ್ಲಿ ಹೇಳಿದ್ದೆ, ಹಾಲಿವುಡ್ ರೇಂಜಲ್ಲಿದೆ ಅಂತ ಹೇಳ್ಬಿಟ್ಟು. ಅದು ಯಾಕೆ ತಡ ಆಯಿತು, ಸಿನಿಮಾ ಆಗಸ್ಟಿಗೆ ಬರಬೇಕಾಗಿದ್ದು ಡಿಸೆಂಬರ್ ತನಕ ಯಾಕೆ ಟೈಮ್ ಆಯಿತು ಅಂತ ಈ ಸಿನಿಮಾ ನೋಡಿದ ಮೇಲೆ ಅನ್ನಿಸ್ತು. ವರ್ಕ್ ಇತ್ತು ಗುರು, ಅದಕ್ಕೋಸ್ಕರ ಲೇಟ್ ಆಗಿದೆ ಅಂತ ಸಮಾಧಾನ ಮಾಡಿಕೊಂಡೆ. ಅದ್ಭುತವಾದಂಥ ಸಿನಿಮಾ. ಎಲ್ಲ ಏನು ಹೇಳ್ತಾರೆ 20 ಮಿನಿಟ್ಸು, ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾದ್ರೂ ನೀವು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆ 45 ಅಂದರೆ ಏನು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಯಾಕಪ್ಪ ಅಂದರೆ ಆ 45 ಅನ್ನೋದೇ ಒಂದು ನಂಬರು. ಅದು ಏನಕ್ಕೆ ಬರುತ್ತೆ 45 ನಂಬರು ಅನ್ನೋದು ಒಂಥರ ಡಿಫ್ರೆಂಟ್ ಥೀಮಲ್ಲಿ ಥಿಂಕಿಂಗಲ್ಲಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಅರ್ಜುನ್ ಜನ್ಯ ಸರ್ ಅವರು ಎಕ್ಸಾಕ್ಟ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಸಲ್ಲ, ಡಿಸ್ಟಿಂಕ್ಷನಲ್ಲಿ ಬಂದಿದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ಸಿನಿಮಾನ ನಮ್ಮ ಅಭಿಮಾನಿಗಳಿಗೆಲ್ಲ ಕೊಟ್ಟಿದ್ದಾರೆ. ಮ್ಯೂಸಿಕ್ ಮಾಡಿರ್ಬೋದು, ಆ ಸ್ಟೋರಿ ಬರೆದಿರೋದಾಗಿರ್ಬೋದು, ಆಮೇಲೆ ಸ್ಕ್ರೀನ್ ಪ್ಲೇ ಎಲ್ಲ ಅವರೇ ಮಾಡಿದ್ದಾರೆ. ಡೈರೆಕ್ಷನ್ ಕೂಡ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ನೆಕ್ಸ್ಟ್ ಯಾವ ಸಿನಿಮಾ ಡೈರೆಕ್ಷನ್ ಮಾಡ್ತೀರಾ ನೀವು ಅಂತ ನಾನು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ಸರ್. ನಿಮ್ಮ ನೆಕ್ಸ್ಟ್ ಡೈರೆಕ್ಷನಲ್ಲಿ ಬರೋ ಸಿನಿಮಾನ ಯಾವ ಹೀರೋ ಜೊತೆ ಟೈಅಪ್ ಆಗಿ ಮಾಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ನೀವು ಯಾವ ಹೀರೋ ಜೊತೆ ಮಾಡ್ತಾಯಿದ್ದೀರ ಅಂತ. ಶಿವಣ್ಣ ಅವರ 11 ಅವತಾರಗಳನ್ನ ಈ ಸಿನಿಮಾದಲ್ಲಿ ನೋಡಿದೆ. ಅದ್ಭುತವಾದಂಥ ಒಂದೊಂದು ಅವತಾರನೂ ಒಂದೊಂದು ರೀತಿಯಲ್ಲಿದೆ. ಆ ಟ್ರೈಲರಲ್ಲಿ ಏನು ಗ್ಲಿಂಪ್ಸ್ ತೋರಿಸಿದ್ರು ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ಮುಂಚೆಯಿಂದನೂ ಹೇಳ್ಕೊಂಬಂದಿದ್ರು, ಒಬ್ಬ ಅಭಿಮಾನಿ ಸಿನಿಮಾನ ಮಾಡಿದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ತಿಳ್ಕೊಬೋದು. ಶಿವಣ್ಣ ಅವರ ಅಭಿಮಾನಿಗಳಿಗಾಗಿರ್ಬೋದು, ನಮ್ಮ ಉಪೇಂದ್ರ ಸರ್ ಅವರ ಅಭಿಮಾನಿಗಳಿಗಾಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರ ಅಭಿಮಾನಿಗಳಿಗಾಗಿರ್ಬೋದು ಹಬ್ಬದ ಊಟನ ಉಣಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ಎಲ್ಲ ಸೀನ್ಸ್ಗಳಲ್ಲೂ ವಿಭಿನ್ನವಾಗಿ ತೋರಿಸಿದ್ದಾರೆ. ಅದರಲ್ಲೂ ನಮ್ಮ ಶಿವಣ್ಣ ಅವ್ರನ್ನ ಇಷ್ಟು ವರ್ಷ ಏನು ನೋಡ್ಕೊಂಬಂದಿದ್ವೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಶಿವಣ್ಣ ಅವರು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಈಗ ಅವ್ರಿಗೆ ಏಜ್ ಆಯಿತು ಅನ್ನೋದಕ್ಕಿಂತ ಏಜಿನೂ ಕಡಿಮೆ ಆಗ್ತಾಯಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಎನರ್ಜೆಟಿಕ್ ಆಗಿ ಯಂಗಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಬಿಗ್ ಸ್ಕ್ರೀನ್ ಮೇಲೆ. ಅದರಲ್ಲಿ ಲಾಸ್ಟಲ್ಲಿ ಬರೋ 20 ಮಿನಿಟ್ಸ್ ಅಂತೂ ಅದ್ಭುತ. ಸಿನಿಮಾದಲ್ಲಿ ಲಾಸ್ಟ್ 20 ಮಿನಿಟ್ಸ್ ಚೆಚ್ಚಾಕ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗರುಡ ಪುರಾಣ ಅಂತ ಏನಿದೆ ಅದನ್ನು ಈ ಸಿನಿಮಾದಲ್ಲಿ ನಾವು ನೋಡಿ ತಿಳ್ಕೊಬೋದು. ಅಂದರೆ ಒಬ್ಬ ಮನುಷ್ಯ ತಪ್ಪನ್ನು ಮಾಡಿದ ಅಂದರೆ ಸತ್ತ ನಂತರ ಯಾವ ರೀತಿಯಾಗೆಲ್ಲ ಅವನು ಅಲ್ದಾಡ್ತಾನೆ, ಆಮೇಲೆ ಏನೇನೆಲ್ಲ ಆಗುತ್ತೆ ಅವನ ಜೀವನದಲ್ಲಿ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವನು ಏನು ಸಾಯಕ್ಕೆ ಹೊರಟಿದ್ದಾನೆ, ಆಮೇಲೆ 45 ಅಂದರೆ ಏನು ಅನ್ನೋದನ್ನೆಲ್ಲ ಡೀಟೇಲಾಗಿ ಈ ಸಿನಿಮಾದಲ್ಲಿ ನಾವು ನೋಡಿ ತಿಳ್ಕೊಬೋದು. 45 ಅಂದರೆ ಏನು ಅಂತ ನೀವು ಗೊತ್ತಾಗಬೇಕು ಅಂದರೆ ನೀವು ಸಿನಿಮಾ ನೋಡಲೇಬೇಕು. ಆ ಟೈಟ್ಲಿಗೂ ಆ ಸಿನಿಮಾಗೂ ಏನು ಲಿಂಕ್ ಇದೆ, ಈ 40 ಎಲ್ಲ ಟೈಟ್ಲ್ ಇರ್ಬೋದಿತ್ತು, ಅದು ಬಿಟ್ಟು 45 ಅನ್ನೋದೇ ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು.
ಅದ್ಭುತವಾದಂಥ ಸಿನಿಮಾ. ನಮ್ಮ ರಾಜ್ ಬಿ ಶೆಟ್ಟಿ ಅವರು ಸಣ್ಣದಾಗಿ ಹೇಳೋದಾದರೆ, ನಮ್ಮ ರಾಜ್ ಬಿ ಶೆಟ್ಟಿ ಅವರು ಸ್ಟಾರ್ಟಿಂಗಲ್ಲೇ ಒಂದು ನಾಯಿನ ಸಾಯಿಸ್ಬಿಡ್ತಾರೆ. ಆ ನಾಯಿನ ಸಾಯಿಸಿದ ಮೇಲೆ ಆ ನಾಯಿ ಓನರು ಅವ್ನಿಗೆ ಏನು ಮಾಡ್ತಾನೆ, ಅವ್ನಿಗೆ ಏನೇನೆಲ್ಲ ಕಷ್ಟ ಕೊಡ್ತಾನೆ ಅನ್ನೋದನ್ನ ನಾವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಆದರೆ ಅದೆಲ್ಲ ಸುಳ್ಳು. ಅದು ಏನಕ್ಕೆ ಹಿಂಗೆಲ್ಲ ಆಯಿತು ಅನ್ನೋದನ್ನ ಲಾಸ್ಟಿಗೆ ತಿಳಿಸ್ತಾರೆ. ಆ ಸಿನಿಮಾ ತೋರಿಸಿರೋದು ಒಂದು ಡಿಫ್ರೆಂಟ್ ಆಗಿದೆ. ಒಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ವಿಜುವಲ್ ಮಾತ್ರ ಅದ್ಭುತವಾಗಿ ಬಂದಿದೆ. ಗ್ರಾಫಿಕ್ಸ್ ಅನ್ನಿಸೋದೇ ಇಲ್ಲ. ಕೆಲವೊಂದು ಸೀನ್ಸ್ ಎಲ್ಲ ಗ್ರಾಫಿಕ್ಸಲ್ಲಿದ್ದಾವಲ್ಲ, ಅವು ಗ್ರಾಫಿಕ್ಸ್ ಅನ್ಸೋದೇ ಇಲ್ಲ. ಅದ್ಭುತವಾದಂಥ ವಿಜುವಲ್ಸು. ಅದಕ್ಕೆ ಇಷ್ಟು ತಡ ಆಗಿ ಬಂದಿದ್ದು ಸಿನಿಮಾ. ಅದ್ಭುತವಾದ ಸಿನಿಮಾನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗಿದೆ, ಒಂದು ಸಲ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ಸಿನಿಮಾ ನೋಡಿಲ್ಲ ಅವ್ರಿಗೆಲ್ಲ ಕರ್ಕೊಂಡೋಗಿ ಸಿನಿಮಾ ತೋರಿಸಿ. ಒಬ್ಬ ಅಭಿಮಾನಿಗಳಿಗೆ ಹಬ್ಬದ ಊಟನ ಈ ಸಿನಿಮಾದಲ್ಲಿ ನಾನು ತಿಳ್ಕೊಬೋದು. ಅಷ್ಟೇ ಅಲ್ಲದೆ ಗರುಡ ಪುರಾಣದ ಬಗ್ಗೆ ಡೀಟೇಲಾಗಿ ತಿಳಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ ಚಿತ್ರತಂಡ. ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ದ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.